ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉತ್ತರ ಭಾರತದಲ್ಲಿ ರಣಭೀಕರ ಮಳೆ ಆರ್ಭಟ. ಮಹಾರಾಷ್ಟ್ರ ಉತ್ತರಾಖಂಡ್ನಲ್ಲಿ ವರುಣಾರ್ಭಟ. ಮಹಾಮಳೆಗೆ ಉಕ್ಕಿ ಹರಿದ ಉತ್ತರಾಖಂಡ್ನ ರುದ್ರಪ್ರಯಾಗ. ಇನ್ನು ಉತ್ತರ ಭಾರತದ ರಣಭೀಕರ ಮಳೆ ಆರ್ಭಟ. ಇನ್ನು ಮಹಾರಾಷ್ಟ್ರ ಉತ್ತರಾಖಂಡ್ನಲ್ಲಿ ವರುಣಾರ್ಭಟ ಶುರು ಆಗಿದೆ. ಮಹಾಮಳೆಗೆ ಉಕ್ಕಿ ಹರಿದ ಉತ್ತರಾಖಂಡ್ನ ರುದ್ರಪ್ರಯಾಗ. ಗರ್ವಾಲ್ ಪ್ರದೇಶದ ಮೇಲ್ಭಾಗದಲ್ಲಿ ನಿರಂತರವಾಗಿ ಭಾರಿ ಮಳೆಯಾಗ್ತಾ ಇದೆ. ಆಲಕನಂದ ನದಿಯ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆಯನ್ನ ಕಂಡಿರುವಂತದ್ದು. ಇನ್ನು ಉಕ್ಕಿ ಹರಿತಾ ಇದೆ ರುದ್ರಪ್ರಯಾಗದ ನಮಾಮಿ ಘಾಟ್ ನದಿ. ರುದ್ರಪ್ರಯಾಗದ ಸುತ್ತಮುತ್ತ ಪ್ರದೇಶಗಳು ಕೂಡ ಈಗ ಜಲಾವೃತ ಕಂಡಿದೆ. ಇನ್ನು ಒಂದ್ ಕಡೆ ಉಕ್ಕಿ ಹರಿತಾ ಇದೆ ರುದ್ರಪ್ರಯಾಗದ ನಮಾಮಿ ಘಾಟ್. ರುದ್ರಪ್ರಯಾಗದ ಸುತ್ತಮುತ್ತ ಪ್ರದೇಶಗಳು ಕೂಡ ಮಳೆಯಿಂದಾಗಿ ಜಲಾವೃತ ಕಂಡಿದೆ. ಉತ್ತರ ಭಾರತದಲ್ಲಿ ರಣಭೀಕರ ಮಳೆ ಆರ್ಭಟ ಶುರುವಾಗಿದೆ. ಇನ್ನು ಉತ್ತರಾಖಂಡದಲ್ಲಿ ಮುಂಗಾರು ಮಳೆಯ ಆರ್ಭಟ ತೀವ್ರಗೊಂಡಿದ್ದು ಪ್ರವಾಹ ಪರಿಸ್ಥಿತಿ ಮತ್ತು ಭೂಕುಸಿತದಿಂದಾಗಿ ಅಲ್ಲಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಉತ್ತರಾಖಂಡ್ನ ಸುತ್ತಮುತ್ತ ಇರುವ ಭಾಗಗಳು ಕೂಡ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ನಿರಂತರವಾಗಿ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ಪ್ರಮುಖ ನದಿಗಳಾದ ಅಲಕನಂದ ಮತ್ತು ಮಂದಾಕಿನಿ ನದಿಗಳಲ್ಲಿ ನೀರಿನ ಮಟ್ಟ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವಂತದ್ದು. ರುದ್ರಪ್ರಯಾಗದ ಪ್ರಸಿದ್ಧ ಶಿವಲಿಂಗ ಮತ್ತು ಕೋಟೇಶ್ವರ ಮಹಾ ದೇವಾಲಯದ ಆವರಣಗಳು ಕೂಡ ಇಲ್ಲಿ ಮುಳುಗಡೆಗೊಂಡಿದೆ. ಇನ್ನು ರುದ್ರಪ್ರಯಾಗದ ಶಿವಲಿಂಗ, ಪ್ರಸಿದ್ಧ ಶಿವಲಿಂಗ ಮತ್ತು ಕೋಟೇಶ್ವರ ಮಹಾದೇವ ದೇವಾಲಯದ ಆವರಣಗಳು ಮುಳುಗಡೆಯಾಗಿವೆ. ಸಾಕಷ್ಟು ಪ್ರವಾಹದ ಪರಿಸ್ಥಿತಿ ಮತ್ತು ಭೂಕುಸಿತದಿಂದಾಗಿ ಜನಜೀವನ ಅಲ್ಲಿ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇನ್ನು ಒಂದ್ ಕಡೆ ಈಗಾಗಲೇ ಇಲ್ಲಿ ರುದ್ರಪ್ರಯಾಗದಲ್ಲಿ ಮಳೆ ಆಗ್ತಾ ಇರುವುದರಿಂದ ಸುತ್ತಮುತ್ತ ಇರುವಂತಹ ಯಾತ್ರಿಕರಿಗೂ ಕೂಡ ಇಲ್ಲಿ ಅಡ್ಡಿಯಾಗುತ್ತೆ. ಇನ್ನು ಪ್ರಮುಖ ಮಳೆ ಸುದ್ದಿಗಳು ಕೂಡ ಈಗಾಗಲೇ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇರುವಂತದ್ದು. ಚಾರ್ಧಾಮ್ ಯಾತ್ರೆಗೂ ಕೂಡ ಅಡ್ಡಿ ಆಗುತ್ತೆ ಅಂತಾನೆ ಹೇಳ್ಬೋದು. ಉತ್ತರಾಖಂಡ್ನಲ್ಲಿ ಮಳೆ ಆಗ್ತಾ ಇರುವುದರಿಂದ ಗರ್ವಾಲ್ ಪ್ರದೇಶದ ಮೇಲ್ಭಾಗದಲ್ಲಿಯೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅಲಕನಂದ ನದಿಯ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆಯನ್ನ ಕಂಡಿರುವಂತದ್ದು. ಇನ್ನು ರುದ್ರಪ್ರಯಾಗದ ನಮಾಮಿ ಘಾಟ್ ಉಕ್ಕಿ ಹರಿತಾ ಇದೆ. ರುದ್ರಪ್ರಯಾಗದ ಸುತ್ತಮುತ್ತ ಪ್ರದೇಶಗಳು ಕೂಡ ಜಲಾವೃತಗೊಂಡಿದೆ. ಉತ್ತರ ಭಾರತದಲ್ಲಿ ಈ ಬಾರಿ ರಣಭೀಕರ ಮಳೆ ಆರ್ಭಟ ಶುರುವಾಗಿದೆ. ಇನ್ನು ಒಂದ್ ಕಡೆ ಭಾರತೀಯ ಹವಾಮಾನ ಇಲಾಖೆ ಡೆಹ್ರಾಡೂನ್, ನೈನಿತಾಲ್ ಮತ್ತು ಬಾಗೇಶ್ವರ್ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಇನ್ನು ಆ ಭಾಗದಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಬಾಗೇಶ್ವರ್ ಜಿಲ್ಲಾಡಳಿತವೂ ಕೂಡ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳು ಮತ್ತು ಅಂಗನವಾಡಿ ಕೇಂದ್ರಗಳಿಗೆ, ಆ ಭಾಗದಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಘೋಷಣೆ ಕೂಡ ಮಾಡಲಾಗಿರುವಂಥದ್ದು. ಇನ್ನು ಒಂದ್ ಕಡೆ ಇಲ್ಲಿ ಉತ್ತರಾಖಂಡ್ನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರುವುದರಿಂದ ಗಂಗಾ ನದಿಯಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗ್ತಾ ಇರುವುದರಿಂದ ರಿಷಿಕೇಶದಲ್ಲಿ ರಿವರ್ ರಾಫ್ಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಸಾಹಸ ಕ್ರೀಡೆಗಳನ್ನು ಬಂದ್ ಮಾಡಲಾಗಿದೆ.